ಗಾಡಿ ನೋಡಿ ಗೇರೇ ಬೀಳತ್ತಿಲ್ಲ ಯಾಕೆ ಗಾಡಿದು ಬಾಂಬ್ ಎತ್ತಪ್ಪ ಸ್ಮೂತ್ ರೈಡಿಂಗ್ ಗಾಡಿ. ಗುಡ್ ಈವ್ನಿಂಗ್ ಕರ್ನಾಟಕ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂತ ತಿಳ್ಕೊಂಡು ಇವತ್ತು ಮತ್ತೊಂದು ವೀಡಿಯೋ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದೀನಿ ನಿಮ್ಗಂತೇಳಿ. 125 ಸೆಗ್ಮೆಂಟ್ ಬೈಕ್. ಸೊ ಈ ಬೈಕ್ ಯಾವುದಂತಾರೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇದು ನೋಡಿರಿ, ಹೊಂಡಾ SP 125 2019 ಬಿಟ್ಟಿದ್ರೆ. ಯಾಕಂತಂದರೆ ಹೊಂಡಾ CB ಶೈನ್ SP ಅಂತ ಇತ್ತಲ್ಲ, ಅದ್ರ ಸಕ್ಸೆಸರ್ ಮಾಡಲ್ ಇದು ಹೊಂಡಾ SP 125. ನಿಮ್ಗೆ ಸ್ವಲ್ಪ ಅಪ್ಗ್ರೇಡೆಡ್ ಫ್ಯೂಚರ್ಸ್ನಾಗ ಬರ್ತೈತಿ ಮತ್ತು ಸ್ವಲ್ಪ ಗ್ರಾಫಿಕ್ ಡಿಸೈನ್ ಒಳಗೆ ಬರ್ತೈತಿ ಈ ಬೈಕ್. ನಿಮ್ಗೆ ಜಾಸ್ತಿ ಕಾಂಪಿಟೇಷನ್ ಕೊಡು ಬೈಕ್ಸು ಅದಾವೆ. ಯಮಹಾ FZ ಆತ ಮತ್ತು ಹೀರೋ ಸ್ಮಾರ್ಟ್ ಸ್ಪ್ಲೆಂಡರ್ 125 ಸೆಗ್ಮೆಂಟ್ ಒಳಗೆ ಈ ಬೈಕ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಮೋಟರ್ಸೈಕಲ್ ಇನ್ ಇಂಡಿಯಾ. ಸೊ 100 ಸೆಗ್ಮೆಂಟ್ ಒಳಗೆ ಹೀರೋ ಸ್ಪ್ಲೆಂಡರ್ ಬರ್ತೈತಿ. ಇದು 125 ಸೆಗ್ಮೆಂಟ್ ಒಳಗೆ SP 125 ಹೊಂಡಾ ಬರ್ತೈತಿ. ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಮೋಟರ್ಸೈಕಲ್ಸ್ ಇನ್ ಇಂಡಿಯಾ. ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್, 10.8 BHP ಪವರು, ಮ್ಯಾಕ್ಸಿಮಮ್ ಟಾರ್ಕ್ 10.9 ನ್ಯೂಟನ್ ಮೀಟರ್. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಸಿಂಗಲ್ ಡಿಸ್ಕ್ ಕೊಡ್ತಾನೆ. ಯಾಕೆ ಕ್ಯಾಲಿಪರ್ಪ್ಪ ಇದು? ನೆಫ್ಲಿನ್ ಕ್ಯಾಲಿಪರ್ ಸಿಂಗಲ್ ಡಿಸ್ಕ್ ಅಲಾಯ್ ವೀಲ್ಸ್. ಫ್ರಂಟ್ 80/100 ಸೆಕ್ಷನ್ 80/100 ಸೆಕ್ಷನ್ ವೀಲ್. ರೇರ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಕೊಡ್ತಾನೆ. ಅಡ್ಜಸ್ಟೇಬಲ್ ಇಲ್ಲ ಇದರೊಳಗೆ. ಸೊ ಮತ್ತು ನಿಮಗೆ ಸೇಮ್ ರೇರ್ ಟೈರು 100/80 ಸೆಕ್ಷನ್ ಟೈರ್ ಅಲಾಯ್ ವೀಲ್ಸ್. ಆಮೇಲೆ ನೋಡಿರಿ ಗಾಡಿ ನೋಡಿರಿ ಅಂತ ಶಾರ್ಪ್, ಅಷ್ಟು ಶಾರ್ಪ್ ಎಡ್ಜಿಲ್ಲ, ಲೈಟಾಗಿ ಶಾರ್ಪ್ ಐತೆ ಗಾಡಿ. ಸೊ ಈ ಡಿಸೈನ್ ನೋಡ್ಬೋದು, ಈ ಗ್ರಾಫಿಕ್ ಡಿಸೈನ್. ಇದು ವೈಟ್ ಬ್ಲ್ಯಾಕ್ ಗ್ರೇ ಮಿಕ್ಸ್ ಡಿಸೈನ್ ಕೊಟ್ಟಾನ ಈ ಗಾಡಿ ಒಳಗೆ. ಫ್ರಂಟ್ ಸಿಂಗಲ್ ಡಿಸ್ಕ್ ಬ್ರೇಕ್ ಐತಿ, ಹಿಂದೆ ನಾರ್ಮಲಿ ಡ್ರಮ್ ಬ್ರೇಕ್ಸ್. ಇದರೊಳಗೆ ಇಂಟಿಗ್ರೇಟೆಡ್ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಾನ. ಮತ್ತು ಇದ್ರಾಗ ಇನ್ನೊಂದು CBS ಅಂತೇಳಿ ಯಾವುದೋ ಒಂದು ಫೀಚರ್ ಕೊಟ್ಟಾನ ರೀ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತಂದು. ಆಮೇಲೆ ಗಾಡಿ ಬಗ್ಗೆ ಫೀಚರ್ಸ್ ಕೇಳ್ಬೋದು ನೀವು. ಫೀಚರ್ಸ್ ಏನಪ್ಪ ಅಂದ್ರೆ ಪೂರಾ ಡಿಜಿಟಲ್ ನಿಮ್ಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಸಿಗ್ತೈತಿ. ಲೋ ಫ್ಯೂಲ್ ಇಂಡಕ್ಟರ್, ಸ್ಪೀಡೋಮೀಟರ್, ಓಡೋಮೀಟ್ರ್, ಗೇರ್ ಪೊಸಿಷನ್. ಮತ್ತೇನು ಕೊಟ್ಟಾನ ಇದನ್ನು ನಾ ಏನೋ ನೋಡಿದೆ, ಸರ್ವಿಸ್ ಡ್ಯೂನು ಇದ್ರೊಳಗೆ ಕೊಡ್ತಾರಂತೆ. ಸೊ ಇದ್ರೊಳಗೆ ಏನು ಕಾಣತ್ತಿಲ್ಲ ನಂಗೆ, ಡ್ಯೂ ಆದ್ರೆ ಕೊಡ್ತಾರೆ ಆಬ್ವಿಯಸ್ಲಿ. ಮತ್ತು ಗೇರ್ ಪೊಸಿಷನ್ ಅಂತ ಕೊಟ್ಟಾನ, ಅದೊಂದು ಚಲೋ. ಫ್ರಂಟ್ LED ಹೆಡ್ಲೈಟ್, 160 mm ಗ್ರೌಂಡ್ ಕ್ಲಿಯರೆನ್ಸ್, 10 ಲೀಟರ್ಸ್ ಫ್ಯೂಲ್ ಟ್ಯಾಂಕ್, ಅರೌಂಡ್ 118 kg. ಆಪ್ಷನಲ್ ಡಿಸ್ಕ್ ಇದ್ದರೆ 118 kg ವೇಟ್. ರಬ್ಬರ್ ಪುಟ್ರಸ್ಟ್. 5 ಸ್ಪೀಡ್ ಟ್ರಾನ್ಸ್ಮಿಷನ್ ಆ್ಯಕ್ಚುಲಿ ಇದ್ರದ್ದು. ಸೊ ಈ ಗಾಡಿ 125cc ಇಂಜಿನ್ ಒಳಗೆ PGM FI ಅಂತಂದು ಒಂದು ಫೀಚರ್ ಅದು. ಅಂದ್ರೆ ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಅಂಥೇಳಿ ಈ ಬೈಕ್ ಒಳಗೆ ಇನ್ಸ್ಟಾಲೇಷನ್ ಮಾಡ್ಯಾರ. ಕಮ್ಯೂಟರ್ ಕ್ಲಾಸ್ ಮೋಟರ್ ಸೈಕಲ್ ಅಂದ್ರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಗೆ ಈ ಕಮ್ಯೂಟರ್ ಅಂತಾರೆ. ಅದಕ್ಕೆ ಈ ಬೆಸ್ಟ್ ಕಮ್ಯೂಟಿಂಗ್ ಮೋಟರ್ ಸೈಕಲ್ ಅಂತಂದ್ರೆ ಹೊಂಡಾ ಒಳಗೆ ಇದೊಂದು. ನೀವು ಹೊಂಡಾದಿಂದ ಏನು ಕೇಳ್ತೀರಿ ಅಂತಂದರೆ, ಹೊಂಡಾ ಗಾಡಿ ಒಂದು ತೊಗೊಳಕ್ಕೆ 2 ರೀಸನ್. ಒಂದು ಫ್ಯೂಲ್ ಎಫಿಷಿಯನ್ಸಿ, ಇನ್ನೊಂದು ರಿಲಯಬಿಲಿಟಿ. ಫ್ಯೂಲ್ ಎಫಿಷಿಯನ್ಸಿ ಅಂದರೆ ನಿಮ್ಗೆ ಗೊತ್ತು ಆಬ್ವಿಯಸ್ಲಿ ಮೈಲೇಜ್. ಇಫ್ ರಿಲಯಬಿಲಿಟಿ ಅಂದರೆ ನೀವು ಸಾಯಿ ತನಕ ಈ ಗಾಡಿ ಇಟ್ಕೊಂಡ್ರೆ ನಿಮ್ಮ ಈ ಗಾಡಿ ಏನಾಗಿಲ್ಲ. ಸೊ ಎಕ್ಸ್ ಶೋರೂಮ್ ರೇಟ್ 91 ಅಂತ. ಅವ್ರಿಗೆಲ್ಲ ಆನ್ ರೋಡ್ ಎಲ್ಲ ಬಿದ್ದು ಅರೌಂಡ್ 1,17,000 ಏನೋ ಬಿತ್ತಂತಂದ್ರೆ ಗಾಡಿನ. ಸೊ ಬರ್ರಿ ಗಾಡಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಈ ಗಾಡಿದ ಗೇರ್ ಒಂದು ತೆಳಗೆ, ಇನ್ನು ಮೇಲೆ 4. ನಿಮ್ಗೆ ಇಲ್ಲಿ ಗೇರ್ ಪೊಸಿಷನು ಕಾಣ್ತೈತೆ ನೋಡಿರಿ. ಸೊ ಗಾಡಿ ನೋಡಿ ಗೇರೇ ಬೀಳತ್ತಿಲ್ಲ ಯಾಕೆ ಗಾಡಿದು? ನೋಡ ಮತ್ತು ಸೊ ಗಾಡಿ ಗೇರ್ ಸ್ವಲ್ಪ ಹಾಡೈತಿ, ಅದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ನೋಡಿರಿ ಕ್ಲಚ್ ಹಿಡಿದ್ರೆ ಹೆಂಗೆ ಗಾಡಿ ಬರತ್ತೈತಿ. ಬಾಂಬ್ ಐತಪ್ಪ, ಸ್ಮೂತ್ ರೈಡಿಂಗ್ ಗಾಡಿ. ಸ್ಮೂತ್ ಆವಾಜ ಬರತ್ತಿಲ್ಲ ನಂಗೆ. ಒಟ್ಟೆ ಗಾಡಿ ನಾ ಹೊಡ್ಯಾತೀನಿ, ಆವಾಜ ಬರತ್ತಿಲ್ಲ ಗಾಡಿದು. ಸೊ ವಾವ್, ಸೂಪರ್ ನೈಸ್ ಬ್ರೋ. ಗಾಡಿ ಪಿಕಪ್ ಮಾತ್ರ ಕ್ರೇಜಿ ಐತೆ. ಮತ್ತು ವಾ 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 ಓಂ ಬ್ರೋ, ಒಂದ
ಎರಡು ಮೂರನೇ ಗೇರ್ನಾಗ ಈ ನಮ್ಮನೆ ಗಾಡಿ ಪಿಕಪ್ ಐತೆ ವಾ 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 ಗ್ರೇಟ್. ನಂಗಂತೂ ಗಾಡಿ ಭಾಳ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಅನ್ಸೈತಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರ ಕಡೆ SP 125 ಐತಿ ಶೇರ್ ಮಾಡಿರಿ. ಆಲ್ಮೋಸ್ಟ್ ಗಾಡಿ ಆವಾಜ ಬರೋದಿಲ್ಲ, ಇಲ್ಲಿಂದ ಅಲ್ಲಿ ಮಟ್ಟ ಗಾಡಿ ಹೊಡ್ಕೊಂಬಂದೇನಿ, ಆವಾಜ ಬರೋದಿಲ್ಲ ಗಾಡಿ. ಸೊ ನೋಡ್ರಿ ಗಾಡಿ ಎಲ್ಲ ಮಂದಲ್ಲಿ ಇವೆಲ್ಲ ಹೊಂಟೇನಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತೆ ಗಾಡಿ ಕಮೆಂಟ್ಸ್ನಾಗ ಕಮೆಂಟ್ಸ್ ನೋಡ್ರಿ. ಗಾಡಿ ಸೌಂಡ ಬರಂಗಿಲ್ಲ ಇದೆ ಆಯ್ತಲ್ವ, ಅದೇ ಗೇರ್ ಬೀಳಾತಿಲ್ಲ. ನಾ ಹಾಕತ್ತೀನಿ ನ್ಯೂಟ್ರಲಿಂದ ಫಸ್ಟ್ ಗೇರ್ ಹಾಕತ್ತೀನಿ, ಬೀಳಾತಿಲ್ಪ ಅಂದ್ರೆ ಫಸ್ಟ್ ಗೇರ್ ಮೇನ್ ಅಲ್ಲ. ಫಸ್ಟ್ ಗೇರ್ ಹಾಕಿದೆ, ಫಸ್ಟ್ ಗೇರ್ ಬೀಳಾತಿಲ್ಲ ಮೇನ್. ಹಾಂ ಅದು ಚಲೋ ಐತಿ ಗಾಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರಿ. ನಿಮ್ಗಂತೇಳಿ ಇನ್ನೂ ಚಲೋ ಬೈಕ್ಸ್ ತೊಗೊಂಬರ್ತೀನಿ. ಆಮೇಲೆ ಥ್ಯಾಂಕ್ ಯು, ಗುಡ್ ಬೈ ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕನ್ನಡಾಂಬೆ.